friends, welcome to Global Online University. Friends, I am Bahubali Desai, KSET qualified educator in Global Online University. ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು KSET 2017 ಪೇಪರ್ 1ಗೆ ಸಂಬಂಧಿಸಿದಂತೆ 21ರಿಂದ 30ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021 ಇದರ ಒಂದು ಅಡಿಯಲ್ಲಿ ನಾವು ನಿಮಗೆ 40 ಟೆಸ್ಟ್ಗಳನ್ನು ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ನೀಡ್ತಾ ಇದ್ದೀವಿ. ಪ್ರತಿಯೊಂದು ಟೆಸ್ಟ್ನ ಅಟೆಂಡ್ ಆದ ನಂತರ ನೀವು PDF ಸೊಲ್ಯೂಷನನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ 1000 MCQಗಳ PDF ಅನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ. ಸೊ ಇಲ್ಲಿ ಮಟೀರಿಯಲ್ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ನೀವೇನಾದರೂ ಜಾಯಿನ್ ಆಗಲು ಬಯಸಿದರೆ ಈ ನಂಬರ್ಸ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಈ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ನಮ್ಮ 1000 MCQಗಳ PDF ಅನ್ನು ನೀವೇನಾದರೂ ಫಾಲೋ ಮಾಡಿದ್ರೆ ನೀವು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ನನ್ನ ಪ್ರಕಾರ 75ಗಿಂತ ಹೆಚ್ಚಿನ ಅಂಕಗಳನ್ನು ಪೇಪರ್ 1ನಲ್ಲಿ ಗಳಿಸಲು ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ ನಿಮಗೆ ತುಂಬಾ ಸಹಾಯಕವಾಗಿದೆ. ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಅಥವಾ ನೀವು ನೇರವಾಗಿ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಈ ಒಂದು ನಮ್ಮದು ಒಂದು ಹೊಸ ಬ್ಯಾಚ್ 1 ಜೂನ್ 2021ಗೆ ಸ್ಟಾರ್ಟ್ ಆಗ್ತಾ ಇದೆ. ಡೈಲಿ 2 ಟೆಸ್ಟ್ಗಳನ್ನು ನಿಮಗೆ ನೀಡಲಾಗ್ತದೆ. ಅದೇ ರೀತಿ ಕೊನೆಯ ಟೆಸ್ಟ್ 20/6/2021ರಂದು ಇರ್ತದೆ. ಸೊ ಫ್ರೆಂಡ್ಸ್, ನೀವೇನಾದರೂ ಈ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಇಲ್ಲಿ ಸುಮಾರು 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ನಮ್ಮೆಲ್ಲ ವಿಡಿಯೋ ಲೆಕ್ಚರ್ಸನ್ನು ಫಾಲೋ ಮಾಡಿದ್ರೆ ಅಲ್ಲಿಯೂ ಕೂಡ ನೀವು ನಿಯರ್ ಬೈ 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಈ 1000 MCQಗಳ PDF ಅನ್ನು ಓದಿದರೆ ಅಲ್ಲಿಯೂ ಕೂಡ 1000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಈ ರೀತಿ ಟೋಟಲ್ ಆಗಿ ನೀವು ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ನಲ್ಲಿ ಸುಮಾರು 5000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಸೊ ಇಫ್ ಯು ಅಟೆಂಡ್ ದೀಸ್ 40 ಟೆಸ್ಟ್, yes, you can score more marks in paper 1. As you all know the importance of the paper 1. Yes, if you score more marks in paper 1, it is very easy to score clear KSET. So if you want to join, you can contact us. ಅದೇ ರೀತಿ ನೀವು ನಮ್ಮ ಎಲ್ಲ ಮಟೀರಿಯಲನ್ನು ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್ನಲ್ಲಿ ಕೂಡ ಎಕ್ಸೆಸ್ ಮಾಡ್ಬೋದು, ಅಥವಾ ಈ ವಾಟ್ಸಪ್ ಗ್ರೂಪ್ನಲ್ಲಿಂದನೂ ಕೂಡ ಎಕ್ಸೆಸ್ ಮಾಡ್ಬೋದು. ಸೊ let us move to the questions. Question number 21 is the question below is followed by 2 arguments. Decide which of the argument is strong and which is weak. Choose the correct answer from the given below. Yes, and the statement is should all the infrastructure development projects in India be given to the private sector? Yes, this is the statement they are asking question here. Yes, all the infrastructure development projects should we give it to the in the hand of private people. Argument 1 is saying that no, private sector units are not equipped with the necessary assets to execute such projects. Yes, do you think it is correct? No, private sector units are not equipped. They are telling that private units are unable to handle such project. Yes, this is wrong, no, because in many sector we are observing private sector is handling very efficiently. So this statement is wrong here. Then let us see the argument 2. Yes, in a developing country such project could be executed by the private people. Yes, what about this argument here? In developing country such projects could be executed by the private people. No, in many developed countries both government and also private people are executing such projects. So this statement is also not true here. So here the right answer is option D, if neither 1 nor 2. Yes, no argument is following the statement here. ಎಸ್, ಕ್ವಶನ್ ನಂಬರ್ 21 ಕನ್ನಡದಲ್ಲಿ ಈ ಕೆಳಗಿನ ಪ್ರಶ್ನೆಯಲ್ಲಿ 2 ವಾದಗಳನ್ನು ಕೊಡಲಾಗಿದೆ. ಯಾವ ವಾದ ಪ್ರಬಲವಾಗಿದೆ, ಯಾವ ವಾದ ದುರ್ಬಲವಾಗಿದೆ ಅಂತ ನಿರ್ಧರಿಸಿ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. ಹೇಳಿಕೆ ಏನು ಹೇಳ್ತಾ ಇದೆ? ಭಾರತದಲ್ಲಿ ಎಲ್ಲ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ಖಾಸಗಿ ವಲಯಕ್ಕೆ ನೀಡಬೇಕೇ ಎಂಬುದನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ವಾದಗಳೇನಿದೆ? ಇಲ್ಲ, ಖಾಸಗಿ ವಲಯದ ಘಟಕಗಳು ಇಂಥ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಅವಶ್ಯಕ ಸ್ವತ್ತುಗಳನ್ನು ಹೊಂದಿಲ್ಲ. ಇದು ತಪ್ಪಾಗಿದೆ ಅಲ್ಲ. ಹಲವಾರು ಸೆಕ್ಟರ್ಸ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಖಾಸಗಿ ವಲಯ ಸರ್ಕಾರಿ ವಲಯಕ್ಕಿಂತ ಹೆಚ್ಚಿನ ಎಫಿಷಿಯನ್ಸಿಯೊಂದಿಗೆ ವರ್ಕನ್ನು ಮಾಡ್ತಾ ಇದೆ.
ಆರ್ಗ್ಯುಮೆಂಟ್ ಟು ಏನು ಹೇಳ್ತಾ ಇದೆ, ಹೌದು ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಇಂಥ ಯೋಜನೆಗಳನ್ನು ಖಾಸಗಿ ವಲಯಗಳು ಕಾರ್ಯಗತಗೊಳಿಸಬಹುದು. ಎಸ್, ಖಾಸಗಿ ವಲಯ ಅಷ್ಟೇ ಅಂತ ಹೇಳೋಕೆ ಬರೋದಿಲ್ಲ, ಸರ್ಕಾರಿ ವಲಯನೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ, ಖಾಸಗಿ ವಲಯನೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಆ ರೀತಿ ಒಂದು ಯೋಚನೆ ಮಾಡಿದ್ರೆ ಈ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ದ ಕೋಆರ್ಡಿನೇಷನ್ ಬಿಟ್ವೀನ್ ಗವರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಪೀಪಲ್ ಇಸ್ ವೆರಿ ನೆಸೆಸರಿ. ಸೊ ಇಲ್ಲಿ ಯಾವುದೇ ವಾದವು ಕೂಡ ಈ ಸ್ಟೇಟ್ಮೆಂಟ್ಗೆ ಹೋಲಿಸಿದರೆ ಪ್ರಬಲವಾಗಿಲ್ಲ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಎಸ್, ಕ್ವಶನ್ ನಂಬರ್ 22. If the statement all students are intelligent is true, which of the following statements are false here? First one is no students are intelligent. Second one is some students are intelligent. Third one is some students are not intelligent. Yes, 4 options are given here. ಒಂದು ವೇಳೆ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು ನಿಜವಾದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಯು ಸುಳ್ಳು ಎಂಬುದನ್ನು ತಿಳಿಸಿ. ಯಾವುದೇ ವಿದ್ಯಾರ್ಥಿಯು ಬುದ್ಧಿವಂತನಲ್ಲ, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರು, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಲ್ಲ. ಎಸ್ ಫ್ರೆಂಡ್ಸ್, ಈ ರೀತಿಯ ಸಮಸ್ಯೆಗಳನ್ನು ಸಾಲ್ವ್ ಮಾಡೋಕ್ಕೆ ನಾನು ನಮ್ಮ ಪ್ಲೇಲಿಸ್ಟ್ನಲ್ಲಿ ಹೋದರೆ ನಿಮಗೆ ಸ್ಕ್ವೇರ್ ಆಫ್ ಅಪೋಸಿಷನ್ ಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ. ನೀವೇನಾದರೂ ಆ ವಿಡಿಯೋನ ನೋಡಿದರೆ ಈ ಕ್ವಶನ್ ನೀವೇ ಬಿಡಿಸ್ತೀರಾ. ಎಸ್, ಇಫ್ ಯು ಸಿ ಅವರ್ ಸ್ಕ್ವೇರ್ ಆಫ್ ಅಪೋಸಿಷನ್ ವಿಡಿಯೋ ಯು ಆರ್ ಏಬಲ್ ಟು ಸಾಲ್ವ್ ದಿಸ್ ಕ್ವಶನ್. ಎಸ್, ಯಾರಿಗೆ ಈ ಪ್ರಶ್ನೆಯನ್ನು ಬಿಡಿಸೋಕ್ಕೆ ತುಂಬ ಕಷ್ಟವಾಗ್ತಾ ಇದೆಯಲ್ಲ ಅವರು ದಯಮಾಡಿ ಸ್ಕ್ವೇರ್ ಆಫ್ ಅಪೋಸಿಷನ್ ವಿಡಿಯೋನ ನೋಡಿ ಬನ್ನಿ. ಸೊ ಇಲ್ಲಿನೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಸ್ಕ್ವೇರ್ ಆಫ್ ಅಪೋಸಿಷನ್, ಇಲ್ಲಿ ನಾವು ಆಲ್ ಅಂತ ಬರಿತೀವಿ, ಇಲ್ಲಿ ನೋ ಅಂತ ಬರಿತೀವಿ. ಎಸ್, ಇಲ್ಲಿ ನೋ, ಇಲ್ಲಿ ಸಮ್ ಅಂತ ಬರಿತೀವಿ, ಇಲ್ಲಿ ಸಮ್ ನಾಟ್ ಅಂತ ಬರಿತೀವಿ, ಹೌದಲ್ಲ? ಓಕೆ, ಇಲ್ಲಿ ಆಲ್ನಿಂದ ಸಮ್ ನಾಟ್ಗೆ ಕಾಂಟ್ರಾಡಿಕ್ಟರಿ ಇರ್ತದೆ, ನೋನಿಂದ ಸಮ್ಗೆ ಕಾಂಟ್ರಾಡಿಕ್ಟರಿ ಇರ್ತದೆ. ಅದೇ ರೀತಿ ಏನಿಂದ ಆಲ್ನಿಂದ ನೋಗೆ ಏನಿರ್ತದೆ, ಕಾಂಟ್ರರಿ ಇರ್ತದೆ. ಸೊ ಇಲ್ಲಿ ನಾವು ಏನು ಮಾಡಬೇಕು, ಒಂದು ವೇಳೆ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರಾದಲ್ಲಿ ಕೆಳಗಿನ ಯಾವ ಹೇಳಿಕೆ ಸುಳ್ಳು ಅಂತಂದರೆ ಈ ಒಂದು ಸ್ಟೇಟ್ಮೆಂಟ್ಗೆ ಅಪೋಸಿಟ್ ವರ್ಡನ್ನು ನಾವು ಇಲ್ಲಿ ಫೈಂಡ್ ಮಾಡಬೇಕು, ಹೌದಲ್ಲ? ಹಾಗಾದರೆ ಆಲ್ ಎಲ್ಲರೂ ಅಂತಿದೆ ಎಲ್ಲ, ಆಲ್ಗೆ ಅಪೋಸಿಟ್ ವರ್ಡ್ ಯಾವುದಾಗ್ತದೆ, ನೋ ಮತ್ತು ಸಮ್ ನಾಟ್. ಎಸ್ ಫ್ರೆಂಡ್ಸ್, ಇಫ್ ದ ಸ್ಟೇಟ್ಮೆಂಟ್ ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಈಸ್ ಟ್ರೂ, ಎಸ್ ಹಿಯರ್ ಆಲ್ ಇಸ್ ದೇರ್. ಓಕೆ, ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ is true. Which of the following statements are false? And then which are the opposite to all? One is some not is opposite, and also no is opposite. So no students are intelligent, this is also opposite. And some students okay, some students are intelligent, it is not opposite, it is direct relation. Then some students are not intelligent, this is also opposite. So the right answer will be option B. I think let us check it. So okay, option B 1 and 3 are correct here. Yes, ಆದ್ದರಿಂದ ಇಲ್ಲಿ ಬಿ ಸರಿಯಾದ ಉತ್ತರವಾಗಿದೆ. If all students are intelligent is true, no students are intelligent and some students are not intelligent are false here. Yes, question number 23. Choose the pair of words which shows the same relationship as given at the top protagonist character. 4 options are given here: man immigration, bird migration, food adulteration, frog estival. ಓಕೆ, ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿಂದ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆರಿಸಿರಿ. ನಾಯಕ ಪಾತ್ರ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಹೊಂದುವಂಥ ಪದವನ್ನು ನಾವೆಲ್ಲ ಆಯ್ಕೆ ಮಾಡಬೇಕು. ಮನುಷ್ಯ ವಲಸಿಗ, ಪಕ್ಷಿ ವಲಸೆ, ಆಹಾರ ಕಲಬೆರಕೆ, ಕಪ್ಪೆ ಇಸ್ಟಿವೆಲ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬರ್ಡ್ ಇಮಿಗ್ರೇಷನ್. ಎಸ್, ಇಲ್ಲಿ ಸರಿಯಾದ ಉತ್ತರ ಇದಕ್ಕೆ ಜೋಡಿ ಪದ ಯಾವುದಂತಂದರೆ ಪಕ್ಷಿ ವಲಸೆ. ಬಿಕಾಸ್ ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್, ಎಸ್ ಇಟ್ ಹಿಯರ್ ಪ್ರೊಟಗನಿಸ್ಟ್ ರೆಫರ್ಸ್ ಟು ದ ಮೇನ್ ಕ್ಯಾರೆಕ್ಟರ್ ಇನ್ ದ ಪ್ಲೇ. Yes, right. So in the similarly, bird and migration refers to the movement of birds from one place to another place. Hence the right answer is bird migration is the correct answer. Yes, question number 24. There were 6 friends A, B, C, D, E and F.
Everyone is good in one of the following games: baseball, volleyball, carom, hockey, TT, and polo. And each one owns a different colored car: yellow, green, black, white, blue, and red. And D plays polo and has yellow car. C does not play TT and hockey and owns neither blue nor yellow car. E has white car and plays baseball. B doesn't play TT, he has a red car. A plays carom and has black car. Based on this information, answer the following question. The question is, which colored car F owns and which game F plays? Option A red and hockey, option B yellow and polo, option C blue and TT, option D black and TT. So let us solve it. ಕನ್ನಡದಲ್ಲಿ ಕೂಡ ಪ್ರಶ್ನೆಯನ್ನು ನೋಡಿಬಿಡೋಣ. ಒಂದೇ ಸಾರಿ ಬಿಡಿಸ್ತೀನಿ. 6 ಜನ ಸ್ನೇಹಿತರು ಎ ಬಿ ಸಿ ಡಿ ಇ ಮತ್ತು ಎಫ್ ಇದ್ದಾರೆ. ಎಲ್ಲರೂ ಒಂದೊಂದು ಆಟದಲ್ಲಿ ಪರಿಣಿತರಾಗಿದ್ದಾರೆ. ಯಾವ್ಯಾವ ಆಟ ಆಡ್ತಾ ಇದ್ದಾರೆ ಅಂತಂದರೆ ಬೇಸ್ಬಾಲ್ ಆಗಿರ್ಬೋದು, ವಾಲಿಬಾಲ್, ಕೇರಮ್, ಹಾಕಿ, TT ಮತ್ತು ಪೋಲೋ. ಮತ್ತು ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಕಾರ್ ಇದೆ ಬೇರೆ ಬಣ್ಣದ್ದು: ಹಳದಿ, ಹಸಿರು, ಕಪ್ಪು, ಬಿಳಿ, ನೀಲಿ ಮತ್ತು ಕೆಂಪು. ಡಿ ಪೋಲೋ ಆಡ್ತಾ ಇದ್ದಾನೆ ಮತ್ತು ಹಳದಿ ಬಣ್ಣದ ಕಾರನ್ನು ಹೊಂದಿದ್ದಾನೆ. ಸಿ ಹಾಕಿ ಮತ್ತು TT ಆಡುವುದಿಲ್ಲ ಮತ್ತು ನೀಲಿ ಮತ್ತು ಹಳದಿ ಕಾರಿನ ಮಾಲೀಕ ಅಲ್ಲ. ಈ ಹತ್ರ ಬಿಳಿ ಕಾರ್ ಇದೆ ಮತ್ತು ಬೇಸ್ಬಾಲ್ ಆಡ್ತಾನೆ. ಬಿ TT ಆಡುವುದಿಲ್ಲ ಮತ್ತು ಕೆಂಪು ಕಾರನ್ನು ಹೊಂದಿದ್ದಾನೆ. ಎ ಕೇರಮ್ ಆಡುತ್ತಾನೆ ಮತ್ತು ಕಪ್ಪು ಕಾರಿನ ಮಾಲೀಕ ಆಗಿದ್ದಾನೆ. ಈ ವಿಷಯವನ್ನು ಅರಿತು ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಬೇಕು. ಪ್ರಶ್ನೆ ಏನಿದೆ: ಎಫ್ ಯಾವ ಬಣ್ಣದ ಕಾರು ಹೊಂದಿದ್ದಾನೆ ಮತ್ತು ಯಾವ ಆಟ ಆಡುತ್ತಾನೆ? ಕೆಂಪು ಹಾಕಿ, ಹಳದಿ ಪೋಲೋ, ನೀಲಿ TT, ಕಪ್ಪು ಮತ್ತು TT. ಎಸ್, ಈ ಬಣ್ಣಗಳನ್ನು ಮತ್ತು ಎಲ್ಲ ಆಟಗಳನ್ನು ನಾವು ಇಂಗ್ಲೀಷ್ನಲ್ಲಿನೇ ನೋಡಿ ಬಿಡಿಸೋಣ. ಎಲ್ಲ ಈಸಿಯಾಗಿ ಅರ್ಥ ಆಗ್ತದೆ ಅಂತ ಭಾವಿಸ್ತೀನಿ. ಓಕೆ, ಲೆಟ್ ಅಸ್ ಸಿ. ಇಲ್ಲಿ ನೋಡಿ, ಓಕೆ, ಎ ಬಿ ಸಿ ಡಿ ಆ್ಯಂಡ್ ಎಫ್. Yes, A, B, C, D and F. There are 6 friends are there and they are playing these games and they are having these colored cars. Let us go to the given information. ಕೊಟ್ಟಿರೋ ಇನ್ಫಾರ್ಮೇಷನ್ ಅನ್ನು ಮೊದಲು ನೋಡೋಣ. ಡಿ ಪ್ಲೇಸ್ ಪೋಲೋ ಆ್ಯಂಡ್ ಹ್ಯಾಸ್ ಯೆಲ್ಲೋ ಕಾರ್. ಓಕೆ, ಎಸ್, ಡಿ ಏನು ಮಾಡ್ತಾ ಇದ್ದಾನೆ? ಡಿ ಪ್ಲೇಸ್ ಪೋಲೋ. ಎಸ್, ಓಕೆ, ಇಲ್ಲಿ ಬರೆದಿದ್ದೀನಿ. ಡಿ ಪ್ಲೇಸ್ ಪೋಲೋ ಆ್ಯಂಡ್ ಹ್ಯಾಸ್ ಯೆಲ್ಲೋ ಕಾರ್. ಡಿ ಪೋಲೋ ಆಟವನ್ನು ಆಡ್ತಾ ಇದ್ದಾನೆ, ಅವನ ಹತ್ರ ಯೆಲ್ಲೋ ಕಾರ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಸಿನ ಆಮೇಲೆ ಬರೆಯೋಣ. ಇ ನೋಡೋಣ. ಇ ಹ್ಯಾಸ್ ವೈಟ್ ಕಾರ್. ಎಸ್, ಹಿ ಹ್ಯಾಸ್ ವೈಟ್ ಕಾರ್ ಆ್ಯಂಡ್ ಪ್ಲೇ ಬೇಸ್ಬಾಲ್. ಎಸ್, ಇ ಈಸ್ ಹ್ಯಾವಿಂಗ್ ವೈಟ್ ಕಾರ್ ಆ್ಯಂಡ್ he is playing which game? He is playing baseball. Okay, then B doesn't play TT, he has a red car. Yes, B is not playing TT. Then which game he is playing? We'll see it later. And he is having red car. Yes, here I have written B is having red car. B ಹತ್ರ ರೆಡ್ ಕಾರ್ ಇದೆ, ಆದರೆ ಅವನು ಯಾವ ಆಟ ಆಡ್ತಾ ಇದ್ದಾನಂತ ನಮಗೆ ಗೊತ್ತಿಲ್ಲ. ಎಸ್, ಎ ಏನು ಮಾಡ್ತಾ ಇದ್ದಾನೆ? ಎ ಪ್ಲೇಸ್ ಕ್ಯಾರಮ್ ಆ್ಯಂಡ್ ಹ್ಯಾಸ್ ಅ ಬ್ಲ್ಯಾಕ್ ಕಾರ್. ಎಸ್, ಎ ಕ್ಯಾರಮ್ ಮಾಡ್ತಾ ಇದ್ದಾನೆ, ಬ್ಲ್ಯಾಕ್ ಕಾರ್ ಇದೆ. ಸೊ ಎ ಪ್ಲೇಸ್ ಕ್ಯಾರಮ್ ಆ್ಯಂಡ್ ಹ್ಯಾಸ್ ಬ್ಲ್ಯಾಕ್ ಕಾರ್. ಸೊ based on this information we have to find which colored car F owns and which game F plays. F ನತ್ರ ಯಾವ ಕಲರ್ ಕಾರ್ ಇದೆ ಮತ್ತು ಯಾವ ಆಟ ಆಡ್ತಾ ಇದ್ದಾನೆ. ಸೊ ಇಲ್ಲಿ ಕೊಟ್ಟಿರುವ ಇನ್ಫಾರ್ಮೇಷನ್ ಬಗ್ಗೆ: ಎ is playing carom and having black car. B is playing which game we don't know, he is having red car. C we don't know. D plays polo and has yellow car. E plays baseball and white car. Okay, only this much information is there. Here let us mark first. D is D is playing polo. Yes, D is playing polo and he is having yellow car. ಇವನ್ನೆಲ್ಲ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಡಿ ಈಸ್ ಪ್ಲೇಯಿಂಗ್ ಪೋಲೋ ಆ್ಯಂಡ್ he is having yellow car. Then E is playing baseball. Yes, he is playing baseball and he is having white car. Yes, he baseball ಆಡ್ತಾ ಇದ್ದಾನೆ, ಅವನ ಹತ್ರ ವೈಟ್ ಕಾರ್ ಇದೆ. ನೆಕ್ಸ್ಟ್ ಎ. A is playing
carom. Yes, A is playing carom and he is having black car. Yes, A is ಓಕೆ ಎ ಆಯ್ತಲ್ಲ, ಎ ಕ್ಯಾರಮ್ ಮಾಡ್ತಾ ಇದ್ದಾನೆ ಮತ್ತು ಅವನ ಹತ್ರ ಬ್ಲ್ಯಾಕ್ ಕಾರ್ ಇದೆ. ಆ್ಯಂಡ್ ಬಿ ಬಗ್ಗೆ ನಮ್ಗೆ ಗೊತ್ತಿದೆ, ಬಿ ರೆಡ್ ಕಾರನ್ನು ಹೊಂದಿದ್ದಾನೆ. ಆದರೆ ಯಾವ ಆಟ ಆಡ್ತಾ ಇದ್ದಾನಂತ ನಮಗೆ ಗೊತ್ತಿಲ್ಲ. ಓಕೆ, ಬಿ ಹತ್ರ ರೆಡ್ ಕಾರ್ ಇದೆ, ಬಟ್ ಯಾವ ಆಟ ಆಡ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡೋಣ ನಾವು ಇವಾಗ ಉಳಿದಿರೋ ಆಟಗಳು ಯಾವ್ಯಾವು. ಹಿಯರ್ ದ ರಿಮೈನಿಂಗ್ ಗೇಮ್ಸ್ ಆರ್ ವಾಲಿಬಾಲ್, ಹಾಕಿ ಆ್ಯಂಡ್ ಟಿ ಟಿ. ಸೊ ಹಿಯರ್ ಸಿ ದಿಸ್ ಸೆಂಟೆನ್ಸ್ ಹಿಯರ್. C does not play. Yes, okay, otherwise I will change the color. Yes, just a second. Yes, okay, see here, C does not play. Yes, C does not play TT and hockey. Yes, please try it. Please pay attention here. C does not play TT and hockey. ಸಿ ಏನು ಮಾಡ್ತಾ ಇಲ್ಲ, ಸಿ ಟಿ ಟಿನೂ ಆಟ ಆಡ್ತಾ ಇಲ್ಲ ಮತ್ತು ಹಾಕಿನೂ ಆಡ್ತಾ ಇಲ್ಲ. ಎಸ್, ಸಿ ಡಸ್ ನಾಟ್ ಪ್ಲೇ ಟಿ ಟಿ ಆ್ಯಂಡ್ ಹಾಕಿ. ಎಸ್, ಸಿ ಡಸ್ ನಾಟ್ ಪ್ಲೇ ಟಿ ಟಿ ಆ್ಯಂಡ್ ಹಾಕಿ. ದೆನ್ ದ ರಿಮೈನಿಂಗ್ ಗೇಮ್ ಈಸ್ ವಾಲಿಬಾಲ್. ಎಸ್, ವಿಚ್ ಗೇಮ್ ಸಿ ಈಸ್ ಪ್ಲೇಯಿಂಗ್ ನೌ? ವಾಲಿಬಾಲ್. Yes, C is playing volleyball here because he is not playing hockey and TT, so the remaining game is volleyball. C ಹಾಕಿನೂ ಆಡ್ತಾ ಇಲ್ಲ, ಟಿ ಟಿನೂ ಆಡ್ತಾ ಇಲ್ಲ. ಹಾಗಾದರೆ ಉಳಿದಿರೋ ಗೇಮ್ ಯಾವುದು? ವಾಲಿಬಾಲ್. ಸಿ ವಾಲಿಬಾಲ್ ಆಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಕಂಟಿನ್ಯೂಸ್. ಆ್ಯಂಡ್ ಓನ್ಸ್ ನೈದರ್ ಬ್ಲೂ ನಾರ್ ಯೆಲ್ಲೋ ಕಾರ್. ಎಸ್, ಓಕೆ, ಸಿ ಈಸ್ ಹ್ಯಾವಿಂಗ್ ಅ ಕಾರ್ ವಿಚ್ ಈಸ್ ನೈದರ್ ಬ್ಲೂ ನಾರ್ ಯೆಲ್ಲೋ. ಸಿನ ಹತ್ರ ಒಂದು ಕಾರ್ ಇದೆ, ಅದು ಬ್ಲೂನೂ ಅಲ್ಲ ಯೆಲ್ಲೋನೂ ಅಲ್ಲ. ಎಸ್, ಇಲ್ಲಿ ಉಳಿದಿರೋ 3 ಕಲರ್ ಯಾವುವು? ಒಂದು ಬ್ಲೂ ಇದೆ ಮತ್ತು ಗ್ರೀನ್ ಇದೆ. ಎಸ್, ಸೆಂಟೆನ್ಸ್ನಲ್ಲಿ ಏನಿದೆ, ಸಿನ ಹತ್ರ ಇರೋ ಕಾರ್ ಬ್ಲೂನೂ ಅಲ್ಲ ಯೆಲ್ಲೋನೂ ಅಲ್ಲ. ಯೆಲ್ಲೋ ಡಸಂಟ್ ಮ್ಯಾಟರ್ ಹಿಯರ್, ಯೆಲ್ಲೋ ಈಸ್ ಆಲ್ರೆಡಿ ಎ ಇಸ್ ಹ್ಯಾವಿಂಗ್. ನೌ ಬ್ಲೂ, ನೈದರ್ ಬ್ಲೂ ಮೀನ್ಸ್ ಸಿ ಈಸ್ ನಾಟ್ ಹ್ಯಾವಿಂಗ್ ಬ್ಲೂ ಕಾರ್. ಎಸ್, ದೆನ್ ದ ರಿಮೈನಿಂಗ್ ಈಸ್ ಗ್ರೀನ್ ಓನ್ಲಿ. ಸೊ ಸಿ ಈಸ್ ಪ್ಲೇಯಿಂಗ್ ವಾಲಿಬಾಲ್ and he is having green car. Okay, C is having green car and he is playing volleyball. Next let us see about B. Okay, B ಬಗ್ಗೆ see here, B doesn't play. Yes, B doesn't play TT and has red car. Yes, B ಹತ್ರ ರೆಡ್ ಕಾರ್ ಇದೆ, ಅದು ನಮಗೆ ಗೊತ್ತಿದೆ ಮೊದಲೇ. ಅದೇ ರೀತಿ ಅವನು ಟಿ ಟಿ ಆಡ್ತಾ ಇಲ್ಲ. ಎಸ್, ಸಿ ಹಿಯರ್, B is having red car. Yes, B is having red car and he doesn't play TT. Then remaining game is hockey. So here B is playing hockey. ಎಸ್, ಇಲ್ಲಿ ಬಿ ಏನು ಮಾಡ್ತಾ ಇದ್ದಾನೆ, ಟಿ ಟಿ ಆಡ್ತಾ ಇಲ್ಲ ಅಂತಂತಂದರೆ ಉಳಿದಿರೋ ಗೇಮ್ ಯಾವುದು? ಹಾಕಿ. ಹಾಗಾದರೆ ಅವನು ಬಿ ಹಾಕಿ ಆಡ್ತಾ ಇದ್ದಾನೆ, ಅವನ ಹತ್ರ ರೆಡ್ ಕಾರ್ ಇದೆ. ಹಾಗಾದರೆ ದ ರಿಮೈನಿಂಗ್ ಗೇಮ್ ಈಸ್ ಟಿ ಟಿ. ಟಿ ಟಿ ಇಸ್ ದ ಗೇಮ್, ದೆನ್ ದ ಕಾರ್ ಈಸ್ ಬ್ಲೂ. ಸೊ ಪರ್ಸನ್ ಎಫ್ ವಿಲ್ ಪೇ, ಈಸ್ ಪ್ಲೇಯಿಂಗ್ ಟಿ ಟಿ ಆ್ಯಂಡ್ ವಿಚ್ ಕಾರ್ ಈಸ್ ಹ್ಯಾವಿಂಗ್ ಬ್ಲೂ. ಹಾಗಾದರೆ ಎಫ್ ಯಾವ ಆಟ ಆಡ್ತಾ ಇದ್ದಾನೆ? ಅವನು ಟಿ ಟಿ ಆಡ್ತಾ ಇದ್ದಾನೆ. ಅವನ ಹತ್ರ ಯಾವ ಕಾರ್ ಇದೆ? ಬ್ಲೂ ಕಾರ್ ಇದೆ. ಸೊ ಲೆಟ್ ಅಸ್ ಸಿ ಆನ್ಸರ್ ಸಿ, ಬ್ಲೂ ಆ್ಯಂಡ್ ಟಿ ಟಿ. ಎಸ್, ಎಫ್ ಈಸ್ ಹ್ಯಾವಿಂಗ್ ಬ್ಲೂ ಕಾರ್ ಆ್ಯಂಡ್ ಈಸ್ ಪ್ಲೇಯಿಂಗ್ ಟಿ ಟಿ. ಅದೇ ರೀತಿ ಎಫ್ ಹತ್ರ ಬ್ಲೂ ಕಾರ್ ಇದೆ ಮತ್ತು ಅವನು ಟಿ ಟಿ ಆಟವನ್ನು ಆಡ್ತಾ ಇದ್ದಾನೆ. ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಫ್ರೆಂಡ್ಸ್. ಎಲ್ರಿಗೂ ಕನ್ನಡದಲ್ಲಿ ಅರ್ಥ ಆಗಿದೆ ಅಂತ ಬಯಸಿರ್ತೀನಿ. ಅರ್ಥ ಆಗಿಲ್ಲ ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ಆರ್ ಆಲ್ಸೋ ಯು ಕ್ಯಾನ್ ಇಫ್ ಯು ನಿಮ್ಗೆ ಏನಾದರೂ ತಿಳಿದಿಲ್ಲ ಅಂತಂದರೆ ನೀವು ಕಮೆಂಟಲ್ಲಿ ನೀವು ತಿಳಿಸ್ಬೋದು, ಅಥವಾ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೂ ಕೂಡ ನಾನು ನಿಮಗೆ ಇನ್ನೊಮ್ಮೆ ತಿಳಿಸ್ತೀನಿ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ ನಂಬರ್ 25. ರಿಸರ್ಚ್ ಇಥಿಕ್ಸ್ ಡಸ್ ನಾಟ್ ಇನ್ಕ್ಲೂಡ್. Yes, research ethics does not include, and also all our peer members. Yes, please go through these question papers.
ಓಕೆ, ಆಪ್ಷನ್ ಎ ಹಾನೆಸ್ಟಿ, ಆಪ್ಷನ್ ಬಿ ಇಂಟಿಗ್ರಿಟಿ, ಆಪ್ಷನ್ ಸಿ ಸಬ್ಜೆಕ್ಟಿವಿಟಿ, ಆಪ್ಷನ್ ಡಿ ಆಬ್ಜೆಕ್ಟಿವಿಟಿ. ಇವುಗಳಲ್ಲಿ ಯಾವುದು ಸಂಶೋಧನಾ ನೀತಿಯನ್ನು ಒಳಗೊಂಡಿಲ್ಲದಿರುವುದು? ಪ್ರಾಮಾಣಿಕತೆ, ಸಮಗ್ರತೆ, ವಿಷಯನಿಷ್ಠತೆ, ವಸ್ತುನಿಷ್ಠತೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸಬ್ಜೆಕ್ಟಿವಿಟಿ ಇಸ್ ದ ಕರೆಕ್ಟ್ ಆನ್ಸರ್. ರಿಸರ್ಚ್ ಎಥಿಕ್ಸ್ ಡಸ್ ನಾಟ್ ಇನ್ಕ್ಲೂಡ್ ಸಬ್ಜೆಕ್ಟಿವಿಟಿ. ಇವು ಸಂಶೋಧನಾ ನೀತಿ ಒಳಗೊಂಡಿಲ್ಲದಿರುವುದು ಯಾವುದಪ್ಪ ಅಂತಂದರೆ ವಸ್ತುನಿಷ್ಠತೆ. ಎಸ್, ರಿಸರ್ಚ್ ಎಥಿಕ್ಸ್ ಡು ನಾಟ್ ಇನ್ಕ್ಲೂಡ್ ಸಬ್ಜೆಕ್ಟಿವಿಟಿ. ಎಸ್, ಕ್ವೆಶನ್ ನಂಬರ್ 26. Newton's discovery of the law of gravity belongs to fundamental research, applied research, action research, quantitative research. ಎಸ್, ನ್ಯೂಟನ್ನ ಅನ್ವೇಷಣೆಯಾದ ಗುರುತ್ವಾಕರ್ಷಣೆಯ ನಿಯಮ ಸಂಬಂಧಪಟ್ಟಿರುವುದು ಮೂಲಭೂತ ಸಂಶೋಧನೆಗೆ, ಅನ್ವಯಿಕ ಸಂಶೋಧನೆಗೆ, ಕ್ರಿಯಾ ಸಂಶೋಧನೆಗೆ, ಪರಿಮಾಣಾತ್ಮಕ ಸಂಶೋಧನೆಗೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫಂಡಮೆಂಟಲ್ ರಿಸರ್ಚ್. ನ್ಯೂಟನ್ಸ್ ಡಿಸ್ಕವರಿ ಆಫ್ ಲಾ ಆಫ್ ಗ್ರಾವಿಟಿ ಬಿಲಾಂಗ್ಸ್ ಟು ಫಂಡಮೆಂಟಲ್ ರಿಸರ್ಚ್. ಎಸ್, ನ್ಯೂಟನ್ ಅವರ ಗುರುತ್ವಾಕರ್ಷಣೆ ನಿಯಮ ಇದು ಮೂಲಭೂತ ಸಂಶೋಧನೆಗೆ ಸಂಬಂಧಿಸಿದೆ. Fundamental research, it is also known as the experimental research or theoretic. It is a theoretical work undertaken primarily to acquire new knowledge. Yes, ಈ ಫಂಡಮೆಂಟಲ್ ರಿಸರ್ಚನ್ನು ಹೊಸ ನಾಲೆಜನ್ನು ಗಳಿಸಲು ಬಳಸಲಾಗ್ತದೆ. ಇಟ್ ವಿಲ್ ಇನ್ಕ್ರೀಸ್ ಅವರ್ ಸೈಂಟಿಫಿಕ್ ನಾಲೆಜ್. ಎಸ್, ಫಂಡಮೆಂಟಲ್ ರಿಸರ್ಚ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಅವರ್ scientific knowledge and it has immediate or planned application. Please remember it, fundamental research is having immediate or planned application. Yes, question number 27. While sampling, if a researcher decides to interview every 15th name on a list, it is an example of. Yes, he is going to select every 15th name. Then it is known as the quota sampling, systematic sampling, deliberate sampling, sequential sampling. ಸಂಶೋಧಕನು ಪ್ರತಿ ದರ್ಶದ ಪಟ್ಟಿಯಲ್ಲಿರುವ ಪ್ರತಿ 15ನೇ ಹೆಸರಿನವರನ್ನು ಸಂದರ್ಶಿಸಲು ತೀರ್ಮಾನಿಸಿದರೆ ಆ ಪ್ರತಿದರ್ಶವು ಇವುಗಳಲ್ಲಿ ಯಾವುದಕ್ಕೆ ಉದಾಹರಣೆಯಾಗಿದೆ? ವರ್ಗಿಕ ಪ್ರತಿದರ್ಶ, ಕ್ರಮಬದ್ಧ ಪ್ರತಿದರ್ಶ, ಉದ್ದೇಶಿತ ಪ್ರತಿದರ್ಶ, ಅನುಕ್ರಮ ಪ್ರತಿದರ್ಶ. ಎಸ್, ಎವ್ರಿ 15th ನೇಮ್ ಈಸ್ ಗೋಯಿಂಗ್ ಟು ಸೆಲೆಕ್ಟ್ ಮೀನ್ಸ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಓನ್ಲಿ, ಸೊ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. ಜಸ್ಟ್ ಪ್ರತಿ 15ನೇ ಹೆಸರನ್ನು ತಗೋತಾ ಇದ್ದಾನೆ ಅಂದಮೇಲೆ ಇದು ಒಂದು ಕ್ರಮಬದ್ಧ ಸ್ಯಾಂಪ್ಲಿಂಗ್ ಆಗ್ತದೆ. ಆ್ಯಂಡ್ ಐ ಹೋಪ್ ಯು ನೋ ದ ಮೀನಿಂಗ್ ಆಫ್ ದಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. ಹಿಯರ್ ಇಟ್ ಈಸ್ ಅ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ ಆ್ಯಂಡ್ ಹಿಯರ್ ರಿಸರ್ಚರ್ ವಿಲ್ ಸೆಲೆಕ್ಟ್ the sampling based on the regular intervals. Yes, okay, for example, by selecting every 15th person on a list of the population. Yes, it means it is going to select every 15th person. It is an example of the systematic sampling. Question number 28. UGC insists on research papers to be published in journals with ISSN number, ISBN number, ರಿಜಿಸ್ಟ್ರೇಷನ್ ನಂಬರ್, ಸೀರಿಯಲ್ ನಂಬರ್. UGCಯು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುವ ಜರ್ನಲ್ಗಳು ಇವುಗಳ ಸಂಬಂಧವನ್ನು ಹೊಂದಿರಬೇಕೆಂದು ಆಗ್ರಹಿಸುತ್ತದೆ. ಎಸ್, ನಿಮಗೆಲ್ಲ ಗೊತ್ತಿದೆ ISSN ನಂಬರ್. ಆಪ್ಷನ್ ಎ ISSN ಇಸ್ ದ ರೈಟ್ ಆನ್ಸರ್. ಎಸ್, ISSN ಸ್ಟ್ಯಾಂಡ್ಸ್ ಫಾರ್, ಪ್ಲೀಸ್ ರಿಮೆಂಬರ್ ದ ಅಬ್ರಿವೇಷನ್ ಆಲ್ಸೋ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸೀರಿಯಲ್ ನಂಬರ್. ಇದನ್ನು ನೆನಪಿನಲ್ಲಿ ಇಡಬೇಕು ನೀವು. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸೀರಿಯಲ್ ನಂಬರ್. It is an 8-digit serial number. Please remember this also. ISSN, it is an 8-digit serial number. And it is especially helpful in distinguishing between serials with same title. Yes, here you can see the example. Number of digits in ISSN are 8. Question number 29. External validity in research refers to the rigor of the study, the accuracy of a procedure, the relation of the research problem with the researcher's personal life. Option D, the extent of generalizability that the results provide. ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಎನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆಪ್ಷನ್ ಎ ಅಭ್ಯಾಸದ ತೀವ್ರತೆಗೆ, ಆಪ್ಷನ್ ಬಿ ಕ್ರಮದ ನಿರ್ದಿಷ್ಟತೆಗೆ, ಆಪ್ಷನ್ ಸಿ ಸಂಶೋಧನೆಯ ವಿಷಯವು ಸಂಶೋಧಕನ ನೈಜ ಜೀವನಕ್ಕೆ ಹೊಂದಿರುವ ಸಂಬಂಧ, ಆಪ್ಷನ್ ಡಿ ಪಡೆಯುವ ಫಲಿತಾಂಶವನ್ನು ಎಷ್ಟರ ಮಟ್ಟಿಗೆ ಸಾಮಾನ್ಯಗೊಳಿಸಬೇಕಾಗಿದೆ ಎಂಬುದು. Yes, the right answer is option D. The external validity in research refers to the extent on generalizability that the results provide.
ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಪಡೆಯುವ ಫಲಿತಾಂಶವನ್ನು ಎಷ್ಟರ ಮಟ್ಟಿಗೆ ಸಾಮಾನ್ಯಕರಣಗೊಳಿಸಬಹುದೆಂಬುದಕ್ಕೆ ಸಂಬಂಧಿಸಿದೆ. Yes, external validity, it is the extent to which you can generalize the findings of a study to other situations, people, setting and measures. Okay, last question number 30. When the likely effects of an incident on a dependent variable are investigated, it is known as survey research, ex post facto research, action research, field investigation. ಅವಲಂಬಿತ ಚಲಕದ ಮೇಲೆ ಪ್ರಾಸಂಗಿಕವಾಗಿ ಆಗಬಹುದಾದ ಪರಿಣಾಮವನ್ನು ತನಿಖೆ ಮಾಡುವುದನ್ನು ಹೀಗೆನ್ನುವರು: ಸರ್ವೇಕ್ಷಣಾ ಸಂಶೋಧನೆ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಸಂಶೋಧನೆ, ಕ್ರಿಯಾ ಸಂಶೋಧನೆ, ಕ್ಷೇತ್ರ ತನಿಖೆ. ಎಸ್, ಇಟ್ ಈಸ್ ನೋನ್ ಆಸ್ ದಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. ಎಸ್, ಇದನ್ನು ನಾವು ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಕರಿತೀವಿ. ಎಸ್, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಮೀನ್ಸ್ research. It is also known as the after the fact or after the research. In this study, investigation starts after the fact has been occurred. Yes, manipulation is not possible here. ಓಕೆ ಫ್ರೆಂಡ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಅದೇ ರೀತಿ ನಾವು ಮುಂದೆ ಬರುವ ಒಂದು ವಿಡಿಯೋದಲ್ಲಿ KSET 2017 ಪ್ರಶ್ನೆ ಪತ್ರಿಕೆ 31ರಿಂದ 40ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ನೀವೇನಾದರೂ ನಮ್ಮ ಕೋರ್ಸಿಗೆ ಜಾಯಿನ್ ಆದರೆ you are going to get 40 tests for paper 1 with 1000 MCQs, PDF, e-book you will get only at ₹999. You can contact these numbers to join. In the same way, for paper 2 economics also we are providing 20 mock tests, PDF solutions we will get, notes we are going to provide you on each unit, and also we will cover previous year's questions of UGC NET and also KSET and also MS set. With this we are also trying to provide 1000 MCQs PDF only at ₹999. You can contact these numbers to join. Okay friends, on paper 2 economics also we are providing you tests and notes. If you want to join our Telegram group, the link will be given in the description box. Okay, thank you very much. I wish all the best to all KSET aspirants.